ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈಗ ಮೊಬೈಲ್ ಫೋನ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತಂದ್ರೆ ಅದಿಲ್ದೇನೆ ಯಾವ ಕೆಲಸನೂ ಆಗೋದಿಲ್ಲ. ಹಾಗೆ ನಾವು ಕೂಡ ಅದಕ್ಕೆ ಕಂಪ್ಲೀಟ್ ಆಗಿ ಅಡಿಕ್ಟ್ ಆಗ್ಬಿಟ್ಟಿದೀವಿ. ಹಾಗಾಗಿ ಅದೊಂದು ತುಂಬಾ ಅವಶ್ಯಕ ಆಗ್ಬಿಟ್ಟಿದೆ. ಈಗಂತೂ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದ್ರೆ ಒಂದು ಮೊಬೈಲ್ ಫೋನ್ನಲ್ಲೇ ಎಲ್ಲಾ ಕೆಲಸನೂ ಮಾಡ್ಬೋದು. ಆದ್ರೆ ನಿಮ್ಮ ಹತ್ರ ಯಾವುದೇ ಫೋನ್ ಆಗಿರ್ಲಿ, ಅದು ಎಷ್ಟೇ ಕಾಸ್ಟ್ಲಿ ಆಗಿರ್ಲಿ, ಅದರ ಒಂದು ಡ್ರಾಬ್ಯಾಕ್ ಏನಪ್ಪಾ ಅಂದ್ರೆ ಬ್ಯಾಟ್ರಿ ಲೈಫ್. ಹೌದು ಸ್ನೇಹಿತರೆ, ಅದೆಷ್ಟೇ ಇಂಪಾರ್ಟೆಂಟ್ ಆಗಿದ್ರು ಅದರ ಬ್ಯಾಟ್ರಿನ ಚಾರ್ಜ್ ಮಾಡ್ತಾನೆ ಇರಬೇಕಾಗುತ್ತೆ. ನಮಗೆ ಊಟ ಬೇಕೋ, ಬ್ಯಾಟ್ರಿಗೂ ಕೂಡ ಆಗಾಗ ಚಾರ್ಜ್ ಮಾಡಿದ್ರೆ ಮಾತ್ರ ಅದು ತನ್ನ ಕಾರ್ಯವಹಿಸುತ್ತೆ. ಆದ್ರೆ ಅದರಲ್ಲಿ ಚಾರ್ಜ್ ಇಲ್ಲ ಅಂದ್ರೆ ಯಾವ ಕೆಲಸಕ್ಕೂ ಬರೋದಿಲ್ಲ. ಇನ್ನು ಅದನ್ನು ಚಾರ್ಜ್ ಮಾಡಬೇಕು ಅಂದ್ರೂ ಗಂಟೆ ಗಟ್ಟಲೆ ಕಾಯ್ಬೇಕು. ಅದೇ ರೀತಿ ಈಗ ಮೊಬೈಲ್ ಕಂಪನಿಗಳು ಕೂಡ ಅವರ ಸ್ಮಾರ್ಟ್ ಫೋನ್ಗಳಲ್ಲಿ ಹೈಯೆಸ್ಟ್ ಎಂಎಚ್ ಬ್ಯಾಟ್ರಿಗಳನ್ನು ಅಥವಾ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ನ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಪದೇ ಪದೇ ಚಾರ್ಜ್ ಅಂತೂ ಮಾಡ್ಲೇಬೇಕು ಸ್ನೇಹಿತರೆ. ಅಂದಾಗೆ ಬ್ಯಾಟ್ರಿ ಅಂದ ಕೂಡಲೇ ನೆನಪಾಯ್ತು, ನಾನು ಹಿಂದಿನ ವಿಡಿಯೋದಲ್ಲಿ ಇನ್ ಮುಂದೆ ಮೊಬೈಲ್ ಆಗಲಿ ಅಥವಾ ಇನ್ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಗಳಾಗ್ಲಿ ಮತ್ತೆ ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ತಿಳಿಸಿದ್ದೆ. ನಿಮಗೆ ಅದರ ಡೀಟೇಲ್ಸ್ ಬೇಕು ಅಂದ್ರೆ ಮೇಲ್ ಕಾಣ್ತಿರೋ ಐ ಬಟನ್ ನ ಕ್ಲಿಕ್ ಮಾಡಿ ತಿಳ್ಕೊಬಹುದು. ಇನ್ನು ಇವತ್ತಿನ ವಿಷಯದ ಬಗ್ಗೆ ಮಾತಾಡೋದಾದ್ರೆ, ಸಾಮಾನ್ಯವಾಗಿ ನಾವೆಲ್ಲ ನಮ್ಮ ಮೊಬೈಲ್ ಬ್ಯಾಟರಿ ಲೈಫ್ ನ ಜಾಸ್ತಿ ಮಾಡೋದಕ್ಕೆ ಇನ್ನಿಲ್ಲದ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಕೆಲವರಂತೂ ಮೊಬೈಲ್ ಹೀಟ್ ಆದ್ರೆ ಬೇಗ ಬ್ಯಾಟರಿ ಚಾರ್ಜ್ ಕಡಿಮೆ ಆಗುತ್ತೆ ಅಂತ ಫ್ರಿಡ್ಜ್ ನಲ್ಲಿ ಕೂಡ ಇಡ್ತಾರೆ. ಅದೊಂದು ದೊಡ್ಡ ತಪ್ಪು ತಿಳುವಳಿಕೆ ಸ್ನೇಹಿತರೆ. ಇವತ್ತು ನಾವು ಸಾಮಾನ್ಯವಾಗಿ ಮೊಬೈಲ್ ಚಾರ್ಜ್ ಮಾಡುವಾಗ ತಿಳ್ಕೊಂಡಿರೋ ತಪ್ಪು ತಿಳುವಳಿಕೆಗಳ ಬಗ್ಗೆ ನೋಡೋಣ. ಹಾಗೆ ಮೊಬೈಲ್ ಬ್ಯಾಟರಿ ಇನ್ನೂ ಹೆಚ್ಚು ಕಾಲ ಬರುವ ಬಗ್ಗೆ ಕೂಡ ಟಿಪ್ಸ್ ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನು ನೀವೇನಾದ್ರೂ ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ರೆ, ನಾನು ನಿಮಗೆ ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋಸ್ಗಳಾಗಿರ್ಬೋದು, ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಅನ್ನೂ ಹಲವಾರು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ಮ ಮುಂದೆ ತರೋಕೆ ಪ್ರಯತ್ನ ಪಡ್ತೀನಿ. ಹಾಗಾಗಿ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಒತ್ತಿ. ಅದರಿಂದ ನಾನು ಮುಂದೆ ಮಾಡೋ ಯಾವುದೇ ವಿಡಿಯೋನ ನೀವು ಮಿಸ್ ಮಾಡದೆ ನೋಡ್ಬೋದು. ಹಾಗಾದ್ರೆ ಇನ್ನು ತಡ ಮಾಡೋದು ಬೇಡ, ನಾನು ನಿಮ್ಮ ಪ್ರವೀಣ್ ಗೌಡ್ರು, ನೀವು ನೋಡ್ತಾ ಇದ್ದೀರಾ ಶೋ 5. ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ಮೊಬೈಲ್ ಚಾರ್ಜ್ ಮಾಡುವಾಗ ಮಾಡೋ ತಪ್ಪುಗಳನ್ನ ಒಂದಾದ್ಮೇಲೆ ಒಂದು ನೋಡೋಣ. ಇದು ಒಂದು ತಪ್ಪು ತಿಳುವಳಿಕೆಗಳು ಕೂಡ. ಇನ್ನು ಮೊದಲನೇದನ್ನು ನೋಡೋದಾದ್ರೆ, ನಾವು ಹೊಸದಾಗ ಫೋನ್ ತಗೊಂಡಾಗ ಅದನ್ನ ಫುಲ್ ಚಾರ್ಜ್ ಮಾಡಾದ್ಮೇಲೆ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಸ್ನೇಹಿತರೆ, ಇದೊಂದು ಖಂಡಿತ ತಪ್ಪು ತಿಳುವಳಿಕೆ. ಇನ್ನು ಮೊಬೈಲ್ ಸೇಲ್ ಮಾಡೋರು ಕೂಡ ಇದನ್ನೇ ಹೇಳ್ತಾರೆ. ನೀವು ಮೊಬೈಲ್ ತಗೊಂಡ ತಕ್ಷಣ ಚಾರ್ಜ್ ಮಾಡಿ ಒಂದು 12 ಗಂಟೆಗಳ ಕಾಲ, 6 ಗಂಟೆಗಳ ಕಾಲ ಚಾರ್ಜ್ ಮಾಡಾದ್ಮೇಲೆ ಯೂಸ್ ಮಾಡಬೇಕು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಅದೊಂದು ತಪ್ಪು ತಿಳುವಳಿಕೆ ಸ್ನೇಹಿತರೆ. ಅದೇನು ಮಗು ಅಲ್ವಾ ಸ್ನೇಹಿತರೆ, ಮೊದಲು ಅಂಬೆಗಾಲಿಟ್ಟು ಆಮೇಲೆ ನಡೆದು ಆಮೇಲೆ ಓಡಬೇಕು ಅನ್ನೋ ಹಾಗೆ. ಸೊ ಹಾಗಾಗಿ ನಾವು ಫೋನ್ ತಗೊಂಡ್ ಕೂಡಲೇ ಅದನ್ನ ಯೂಸ್ ಮಾಡಬಹುದು. ಅದನ್ನ ಚಾರ್ಜ್ ಮಾಡಿ ಆಮೇಲೆ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ. ಯಾಕೆಂದ್ರೆ ಮೊಬೈಲ್ ಕಂಪನಿಯವರು ಬ್ಯಾಟ್ರಿನ ಪ್ಯಾಕ್ ಮಾಡುವಾಗಲೇ ಅದನ್ನ ಫುಲ್ ಚಾರ್ಜ್ ಮಾಡೇ ಕೊಟ್ಟಿರ್ತಾರೆ. ಅದರಲ್ಲಿ ಸ್ವಲ್ಪ ಕಡಿಮೆ ಇದ್ರೂ ಪರವಾಗಿಲ್ಲ, ಹಾಗೆ ಯೂಸ್ ಮಾಡಬಹುದು. ಆದ್ರೆ ಒಂದು ನೆನಪಿರ್ಲಿ, ಅದು 40% ಕಡಿಮೆ ಇದ್ರೆ ಅದನ್ನ ಮತ್ತೆ ರಿಟರ್ನ್ ಮಾಡೋದು ಒಳ್ಳೇದು. ಯಾಕೆಂದ್ರೆ ಒಂದು ಸ್ವಿಚ್ ಆಫ್ ಆಗಿರೋ ಫೋನ್ ನಲ್ಲಿ ಅಷ್ಟು ಬ್ಯಾಟ್ರಿ ಕಡಿಮೆ ಆಗೋಕೆ ಸಾಧ್ಯ ಇಲ್ಲ. ಇನ್ನು 40% ಕಡಿಮೆ ಇದೆ ಅಂದ್ರೆ ಆ ಬ್ಯಾಟ್ರಿನಲ್ಲೇ ಏನೋ ತೊಂದರೆ ಇದೆ ಅಂತ ಅರ್ಥ. ಹಾಗಾಗಿ ಅದನ್ನ ರಿಟರ್ನ್ ಮಾಡೋದು ಒಳ್ಳೇದು. ಆದ್ರೆ ಅದರ ಅರ್ಥ ಅದನ್ನ ಫುಲ್ ಚಾರ್ಜ್ ಮಾಡೇ ಯೂಸ್ ಮಾಡಬೇಕು ಅಂತೇನಲ್ಲ. ಇನ್ನು ಎರಡನೇ ತಪ್ಪು ತಿಳುವಳಿಕೆಯನ್ನು ನೋಡೋದಾದ್ರೆ, ಚಾರ್ಜ್ ಮಾಡಬೇಕಾದ್ರೆ ಫೋನ್ ನ ಯೂಸ್ ಮಾಡಬಾರ್ದು ಅಂತ. ಆದ್ರೆ ಅದರಲ್ಲಿ ಅರ್ಧ ನಿಜ ಇದೆ. ಯಾಕೆಂದ್ರೆ ಚಾರ್ಜ್ ಮಾಡುವಾಗ ನೀವು ಫೋನಲ್ಲಿ ಮಾತಾಡಬಾರ್ದು ಅನ್ನೋದು ಸತ್ಯ. ಆದ್ರೆ ಅದರಿಂದ ಫೋನ್ ಬ್ಯಾಟ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ನೀವು ಫೋನ್ ಯೂಸ್ ಮಾಡಿ ಬಿಡಿ, ಅದು ಚಾರ್ಜ್ ಮಾಡಕ್ಕೆ ಎಷ್ಟು ಸಮಯ ತಗೋಬೇಕೋ ಅಷ್ಟೇ ತಗೊಳ್ಳೋದು. ಇನ್ನು ನಂತರದ ತಪ್ಪಿನ ಬಗ್ಗೆ ನೋಡೋದಾದ್ರೆ, ಬೇರೆ ಬೇರೆ ಬ್ರ್ಯಾಂಡ್ ಚಾರ್ಜರ್ ಗಳಿಂದ ನಿಮ್ಮ ಫೋನ್ ಚಾರ್ಜ್ ಮಾಡಿದ್ರೆ ಬ್ಯಾಟ್ರಿ ಹಾಳಾಗುತ್ತೆ ಅಂತ. ಇದು ಒಂದು ತಪ್ಪು ತಿಳುವಳಿಕೆ ಸ್ನೇಹಿತರೆ. ಹೌದು, ನೀವು ನಿಮ್ಮ ಫೋನ್ ಚಾರ್ಜರ್ ಅಲ್ಲದೆ ಬೇರೆ ಚಾರ್ಜರ್ ನಿಂದ ಚಾರ್ಜ್ ಮಾಡಿದ್ರೆ ಅದು ಚಾರ್ಜಿಂಗ್ ನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಆದ್ರೆ ಇದರಿಂದ ನಮ್ಮ ಬ್ಯಾಟ್ರಿಗೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ. ಒಂದು ಉದಾಹರಣೆ ಕೊಡೋದಾದ್ರೆ, ನಿಮ್ಮ ಮೊಬೈಲ್ ಬಂದು 30 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಇರ್ಬೋದು ಅಂತ ಇಟ್ಕೊಳ್ಳಿ. ಹಾಗೆ ನಿಮ್ಮ ಮೊಬೈಲ್ ಚಾರ್ಜರ್ ಕೂಡ 30 ವ್ಯಾಟ್ ಸಪೋರ್ಟ್ ಇರುತ್ತೆ. ಆದ್ರೆ ಇನ್ನೊಂದು ಯಾವುದೋ ಚಾರ್ಜರ್ 15 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಇದ್ದಾಗ ನಿಮ್ಮ ಮೊಬೈಲ್ ಚಾರ್ಜ್ ಆಗೋದು ಸ್ವಲ್ಪ ನಿಧಾನ ಹಾಗೆ ಆಗುತ್ತೆ. ಇನ್ನು ಬೇರೆ ಬ್ರ್ಯಾಂಡ್ ಆದ್ರೂ ಅದು ಕೂಡ 30 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಇದ್ರೆ ಅದರಿಂದ ಯಾವುದೇ ರೀತಿ ವ್ಯತ್ಯಾಸ ಆಗೋದಿಲ್ಲ. ಹಾಗಾಗಿ ಬೇರೆ ಯಾವುದೇ ಬ್ರ್ಯಾಂಡ್ ಚಾರ್ಜರ್ ನಿಂದ ಚಾರ್ಜ್ ಮಾಡಿದ್ರು ಕೂಡ ನಿಮ್ಮ ಮೊಬೈಲ್ ಬ್ಯಾಟ್ರಿಗೆ ಏನೂ ತೊಂದರೆ ಇಲ್ಲ. ಇನ್ನು ಮತ್ತೊಂದು ತಪ್ಪಿನ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ನಿಮ್ಮ ಫೋನ್ ನ ಸ್ವಿಚ್ ಆಫ್ ಮಾಡಿ ಒಂದ್ ಕಡೆ ಇಟ್ಬಿಟ್ರೆ ಅದರಿಂದ ಕೂಡ ಬ್ಯಾಟ್ರಿ ಹಾಳಾಗುತ್ತೆ. ಹೌದು, ನೀವು ಫೋನ್ ಯೂಸ್ ಮಾಡದೆ ಅದನ್ನ ಬ್ಯಾಟ್ರಿ ಕೂಡ ಚಾರ್ಜ್ ಮಾಡದೆ ಒಂದ್ ಕಡೆ ಇಟ್ಬಿಟ್ರೆ ತುಂಬಾ ದಿವಸದಿಂದ ಖಂಡಿತ ಅದರ ಬ್ಯಾಟ್ರಿ ಹಾಳಾಗೇ ಆಗುತ್ತೆ. ಆದರೆ ಟೈಮ್ ಟು ಟೈಮ್ ನೀವು ಅದನ್ನ ಆಗಾಗ ಸ್ವಿಚ್ ಆನ್ ಮಾಡಿ ಸ್ವಲ್ಪನಾದ್ರೂ ಯೂಸ್ ಮಾಡಿ ಮತ್ತೆ ಆಫ್ ಮಾಡಿಟ್ರೆ ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ಫ್ಯಾಕ್ಟ್ ನಮ್ಮ ಫೋನ್ ಅನ್ನು ಆಗಾಗ ರೀಸ್ಟಾರ್ಟ್ ಮಾಡೋದ್ರಿಂದ ನಮ್ಮ ಫೋನ್ ಇನ್ನೂ ಚೆನ್ನಾಗಿ ವರ್ಕ್ ಮಾಡುತ್ತೆ. ಇನ್ನು ನಂತರದನ್ನು ನೋಡೋದಾದ್ರೆ, ನಿಮ್ಮ ಬ್ಯಾಟ್ರಿನ ಚಾರ್ಜ್ ಮಾಡೋದಕ್ಕೆ ಟ್ರೈನಿಂಗ್ ಕೊಡೋದು.
ಅದೇನಪ್ಪ ಅಂದರೆ ಬ್ಯಾಟ್ರಿ ಕಂಪ್ಲೀಟ್ 0 ಆದಮೇಲೆ ಅದನ್ನು ಮತ್ತೆ ಫುಲ್ ಚಾರ್ಜ್ ಮಾಡೋದು, ಅಥವಾ 40 ಅಥವಾ 50% ಕೆಳಗಡೆ ಇದ್ದಾಗ ಮಾತ್ರ ಚಾರ್ಜ್ ಮಾಡಬೇಕು ಅಂದ್ಕೊಳ್ಳೋದೆಲ್ಲ ತಪ್ಪು ತಿಳುವಳಿಕೆ. ನೀವು ಯಾವಾಗ ಬೇಕಾದರೂ ಚಾರ್ಜ್ ಮಾಡ್ಬೋದು. ಅದು 90% ಇದ್ದಾಗಲೂ ಕೂಡ ಮತ್ತೆ ಚಾರ್ಜ್ ಮಾಡ್ಬೋದು. ಸೊ ಬ್ಯಾಟ್ರಿನಲ್ಲಿ ಯಾವುದೇ ರೀತಿ ಮೆಮೊರಿ ಇಲ್ಲ ಸ್ನೇಹಿತರೆ. ನೀವು 40% ಇದ್ದಾಗ ಮಾತ್ರ ಚಾರ್ಜ್ ಮಾಡಿದಾಗ ಬ್ಯಾಟ್ರಿ ಲೈಫ್ ಚೆನ್ನಾಗಿ ಬರುತ್ತೆ, ಅಥವಾ ಜಾಸ್ತಿ ಫುಲ್ ಚಾರ್ಜ್ ಮಾಡಿದ್ರೆ ಮಾತ್ರ ಬ್ಯಾಟ್ರಿ ಲೈಫ್ ಚೆನ್ನಾಗಿರುತ್ತೆ, ಇದು ಯಾವುದು ಬ್ಯಾಟ್ರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಅದು 10% ಇದ್ದಾಗ್ಲೂ ಅದೇ ರೀತಿ ಕೆಲಸ ಮಾಡೋದು, 90% ಇದ್ದಾಗಲೂ ಕೂಡ ಅದೇ ರೀತಿ ಕೆಲಸ ಮಾಡೋದು. ಇನ್ನು ನಂತರದನ್ನು ನೋಡೋದಾದ್ರೆ ಇದಂತೂ ಬಹುತೇಕ ಜನರು ಸತ್ಯ ಅಂತಾನೆ ಅನ್ಕೊಂಡಿರ್ತಾರೆ. ಅದೇನಂತಂದ್ರೆ ರಾತ್ರಿ ಪೂರ್ತಿ ಮೊಬೈಲ್ ಚಾರ್ಜ್ ಮಾಡೋದ್ರಿಂದ ಬ್ಯಾಟ್ರಿ ಹಾಳಾಗುತ್ತೆ ಅಂತ. ಇದು ಕೂಡ ಒಂದು ತಪ್ಪು ತಿಳುವಳಿಕೆ ಸ್ನೇಹಿತರೆ. ಸೊ ಇದು ಬ್ಯಾಟ್ರಿಗೆ ಏನು ಗೊತ್ತಿಲ್ದಿದ್ರು ನಿಮ್ಮ ಸ್ಮಾರ್ಟ್ ಫೋನ್ಗೆ ಗೊತ್ತಿರುತ್ತೆ. ನಿಮ್ಮ ಮೊಬೈಲ್ 100% ಚಾರ್ಜ್ ಆದ ನಂತರ ಅದು ಚಾರ್ಜನ್ನು ತಗೊಳ್ಳೋದಿಲ್ಲ. ಹಾಗಾಗಿ ನಿಮ್ಮ ಬ್ಯಾಟ್ರಿಗೆ ಯಾವುದೇ ರೀತಿ ಹಾನಿ ಇಲ್ಲ. ನಿಮ್ಮ ಮೊಬೈಲ್ ಫೋನ್ಗೆ ಗೊತ್ತಿರುತ್ತೆ ಯಾವಾಗ ಚಾರ್ಜಿಂಗ್ ಸ್ಟಾಪ್ ಮಾಡಬೇಕು, ಯಾವಾಗ ಸ್ಟಾರ್ಟ್ ಮಾಡಬೇಕು ಅನ್ನೋದು. ಸೊ ಅದು ಒಂದ್ಸಲ 100% ಆದ ನಂತರ ಆ ಚಾರ್ಜಿಂಗ್ನ ಸ್ಟಾಪ್ ಮಾಡುತ್ತೆ. ಆದರೆ ಕೆಲವು ರಿಸರ್ಚರ್ಸ್ಗಳು ಹೇಳೋ ಪ್ರಕಾರ ನಮ್ಮ ಮೊಬೈಲ್ ಬಂದು 40ರಿಂದ 80% ಒಳಗಡೆ ಇದ್ದರೆ ನಮ್ಮ ಬ್ಯಾಟ್ರಿ ಲೈಫ್ ಡ್ಯೂರೇಷನ್ ತುಂಬ ಚೆನ್ನಾಗಿರುತ್ತಂತೆ. ನಮ್ಮ ಬ್ಯಾಟ್ರಿ ತುಂಬ ದಿನದವರೆಗೆ ಬಾಳಿಕೆ ಬರುತ್ತೆ. ಆದರೆ ರಾತ್ರಿ ಪೂರ್ತಿ ಚಾರ್ಜ್ ಮಾಡೋದ್ರಿಂದ ನಮ್ಮ ಬ್ಯಾಟ್ರಿಗೆ ಏನೂ ತೊಂದರೆ ಇಲ್ಲ. ಇನ್ನು ನಂತರದನ್ನು ನೋಡೋದಾದರೆ ಕೆಲವ್ರ ಪ್ರಕಾರ ಫ್ರಿಡ್ಜ್ನಲ್ಲಿ ಬ್ಯಾಟ್ರಿ ಇಡೋದ್ರಿಂದ ಅದು ಜಾಸ್ತಿ ದಿನ ಬಾಳಿಕೆ ಬರುತ್ತಂತೆ. ಸ್ನೇಹಿತರೆ, ಇದೇನು ಚಾಕ್ಲೇಟ್ ಅಲ್ಲ, ಮೆಲ್ಟ್ ಆದ ತಕ್ಷಣ ಫ್ರಿಡ್ಜ್ನಲ್ಲಿ ಇಟ್ಟರೆ ಚೆನ್ನಾಗಾಗತ್ತೆ ಅಂತ. ಕೆಲವರು ಏನು ಅನ್ಕೋತಾರೆ, ಮೊಬೈಲ್ ಫೋನ್ ಹೀಟ್ ಆಗೋದ್ರಿಂದ ಅದು ಚಾರ್ಜ್ ಬೇಗ ಖಾಲಿ ಆಗುತ್ತೆ, ಹಾಗಾಗಿ ಫ್ರಿಡ್ಜ್ನಲ್ಲಿ ಇಟ್ಟು ಕೂಲ್ ಮಾಡಿದ್ರೆ ಅದರ ಚಾರ್ಜ್ ಹಾಗೆ ಇರುತ್ತೆ ಅಂತ. ಆದರೆ ಅದು ತಪ್ಪು ಸ್ನೇಹಿತರೆ, ಹಾಗೆ ಅದು ಅಪಾಯ ಕೂಡ. ಖಂಡಿತ ಬ್ಯಾಟ್ರಿ ಕೋಲ್ಡ್ ಆಗೋದ್ರಿಂದ ಹಾಳಾಗತ್ತೆ. ಇನ್ನು ನಂತರದನ್ನು ನೋಡೋದಾದ್ರೆ ಇದು ಕೂಡ ಸಾಮಾನ್ಯವಾಗಿ ನಾವೆಲ್ಲರೂ ಮಾಡೇ ಮಾಡ್ತಿರ್ತೀವಿ. ಅದೇನಂತಂದ್ರೆ ಯೂಸ್ ಮಾಡಿರೋ ಅಪ್ಲಿಕೇಶನ್ಸ್ಗಳನ್ನೆಲ್ಲ ಕ್ಲೋಸ್ ಮಾಡೋದು. ಹೌದು ಸ್ನೇಹಿತರೆ, ಆಗಾಗ ಬಂದಿರೋ ನೋಟಿಫಿಕೇಶನ್ಗಳಾಗ್ಲಿ ಅಪ್ಲಿಕೇಶನ್ಗಳನ್ನಾಗ್ಲಿ ಕ್ಲೋಸ್ ಮಾಡ್ತಿರ್ತೀವಿ. ಅದೇನಂತಂದ್ರೆ ಅದರಿಂದ ನಮ್ಮ ಬ್ಯಾಟ್ರಿ ಚಾರ್ಜ್ ಬೇಗ ಖಾಲಿ ಆಗುತ್ತೆ ಅಂತ. ಅದು ಕೂಡ ಒಂದು ತಪ್ಪು ತಿಳುವಳಿಕೆ ಸ್ನೇಹಿತರೆ. ಯಾವ್ಯಾವ ಅಪ್ಲಿಕೇಶನ್ಸ್ಗೆ ಎಷ್ಟೆಷ್ಟು ಚಾರ್ಜ್ ತಗೋಬೇಕು ಅನ್ನೋದು ನಮ್ಮ ಮೊಬೈಲ್ ಫೋನ್ಗೆ ಗೊತ್ತಿರುತ್ತೆ. ಹಾಗಾಗಿ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಡಬೇಕಾಗಿಲ್ಲ. ಇದರಿಂದ ನಮ್ಮ ಮೊಬೈಲ್ ಫೋನ್ ಪ್ರೊಸೆಸರ್ ಕೆಲಸ ಹೆಚ್ಚಾಗುತ್ತೆ ಹೊರತು ನಮ್ಮ ಮೊಬೈಲ್ ಬ್ಯಾಟ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಹಾಗೆ ಅದರ ಚಾರ್ಜ್ ಕೂಡ ಏನೂ ಕಡಿಮೆ ಆಗಲ್ಲ. ಇನ್ನು ನಂತರದನ್ನು ನೋಡೋದಾದ್ರೆ ನಮ್ಮ ಮೊಬೈಲ್ ಫೋನ್ ಚಾರ್ಜರ್ನ ಪ್ಲಗ್ನಲ್ಲೇ ಬಿಟ್ಟಿರೋದು. ಇನ್ನು ಅದರಿಂದ ಕೂಡ ನಮ್ಮ ಮೊಬೈಲ್ ಬ್ಯಾಟ್ರಿಗೆ ಏನಾದ್ರು ತೊಂದರೆ ಆಗುತ್ತೆ ಅಂದರೆ ಏನೂ ತೊಂದರೆ ಇಲ್ಲ. ಆದರೆ ಸೇಫ್ಟಿ ಪರ್ಪಸ್ಗೋಸ್ಕರ ಆ ಚಾರ್ಜರ್ ಅಡಾಪ್ಟರ್ನ ಸಾಕೆಟ್ನಿಂದ ತೆಗೆದಿಡೋದು ಒಳ್ಳೆಯದು. ಯಾಕೆಂದರೆ ಮಕ್ಕಳಿರ್ಬೋದು ಅಥವಾ ನಿಮ್ಮ ಮನೇಲಿರೋ ಪೆಟ್ಸ್ ಆಗಿರ್ಬೋದು, ಅವುಗಳಿಗೆ ಅದರಿಂದ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಹಾಗೆ ಸ್ವಿಚ್ ಬೋರ್ಡ್ ಸುತ್ತ ಏನಾದ್ರು ನೀರು ಹರಿಯುವಂಥ ಜಾಗ ಇದ್ದರೆ ಅಥವಾ ಪ್ರಾಪರ್ ಅರ್ಥಿಂಗ್ ಕನೆಕ್ಷನ್ ಇಲ್ಲ ಅಂದ್ರೂ ಕೂಡ ಅದರಿಂದ ತೊಂದರೆ ಆಗ್ಬೋದು. ಅದರಿಂದ ಶಾರ್ಟ್ ಸರ್ಕ್ಯೂಟ್ ಏನಾದರೂ ಆಗುವಂಥ ಸಂದರ್ಭದಲ್ಲಿ ನಿಮ್ಮ ಚಾರ್ಜರ್ ಕೂಡ ಹಾಳಾಗುತ್ತೆ. ಇನ್ನು ಅತಿ ಹೆಚ್ಚು ಹಾನಿ ಕೂಡ ಆಗುವಂಥ ಸಂಭವ ಇರುತ್ತೆ. ಆದರೆ ಇದರಿಂದ ನಿಮ್ಮ ಫೋನ್ ಚಾರ್ಜರ್ಗಾಗಲಿ ಅಥವಾ ಅದರಿಂದ ಚಾರ್ಜ್ ಮಾಡುವಂಥ ಮೊಬೈಲ್ಗಾಗಲಿ ಬ್ಯಾಟ್ರಿಗಾಗಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ಅದನ್ನು ತೆಗೆದಿಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇನ್ನು ನಂತರದನ್ನು ನೋಡೋದಾದ್ರೆ ನಿಮ್ಮ ಲ್ಯಾಪ್ಟಾಪ್ನೂ ಕೂಡ ಫುಲ್ ಟೈಮ್ ಚಾರ್ಜ್ ಮಾಡೋದ್ರಿಂದ ಬ್ಯಾಟ್ರಿ ಹಾಳಾಗುತ್ತೆ ಅನ್ನೋದು ಕೂಡ ಒಂದು ತಪ್ಪು ತಿಳುವಳಿಕೆ. ಅದರಲ್ಲೂ ಕೂಡ ಫೋನ್ ಅಂತೆಯೇ ಸ್ಮಾರ್ಟ್ ಫೀಚರ್ ಇದ್ದು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಚಾರ್ಜ್ ಅದನ್ನ ತಗೊಳ್ಳೋದು. ನೀವು ಅದರಲ್ಲಿ ಕಂಟಿನ್ಯೂಸ್ ಪ್ಲಗ್ ಮಾಡಿದ್ರೂ ಕೂಡ ಯಾವುದೇ ರೀತಿ ಬ್ಯಾಟ್ರಿಗೆ ತೊಂದರೆ ಇಲ್ಲ. ನೀವೇನಾದ್ರೂ ಅದು ಹೀಟ್ ಆಗ್ತಾ ಇದೆ, ನಾನು ಬ್ಯಾಟ್ರಿ ಜಾಸ್ತಿ ಚಾರ್ಜ್ ಮಾಡೋದ್ರಿಂದ ಅದು ಹೀಟ್ ಆಗ್ತಾ ಇದೆ ಅಂತ ತಿಳ್ಕೊಂಡಿದ್ರೆ ಅದು ಕೂಡ ಒಂದು ತಪ್ಪು ತಿಳುವಳಿಕೆ. ನಾವು ನಮ್ಮ ಲ್ಯಾಪ್ಟಾಪ್ನ ಯಾವ ರೀತಿ ಉಪಯೋಗಿಸ್ತಿದ್ದೀವಿ ಅದರಿಂದ ಪ್ರೊಸೆಸರ್ ಫಾಸ್ಟ್ ಆಗಿ ರನ್ ಆಗಿ ಅದರಿಂದ ಲ್ಯಾಪ್ಟಾಪ್ ಹೀಟ್ ಆಗ್ತಿರುತ್ತೆ, ಆದರೆ ಚಾರ್ಜ್ ಮಾಡ್ತಿರೋದ್ರಿಂದ ಅಲ್ಲ. ಇನ್ನು ನಂತರದನ್ನು ನೋಡೋದಾದ್ರೆ ಇಂಟರ್ನೆಟ್ ನಿಂದನೂ ಕೂಡ ಬ್ಯಾಟ್ರಿ ಚಾರ್ಜ್ ಬೇಗ ಕಡಿಮೆ ಆಗುತ್ತೆ ಅಂತ. ಇದು ಕೂಡ 100% ಸತ್ಯ ಅಲ್ಲ ಸ್ನೇಹಿತರೆ. ಯಾಕೆಂದ್ರೆ ನೀವು ಸುಮ್ಮನೆ ಇಂಟರ್ನೆಟ್ ಯೂಸ್ ಮಾಡೋದ್ರಿಂದ ಬ್ಯಾಟ್ರಿ ಚಾರ್ಜ್ ಏನು ಕಡಿಮೆ ಆಗೋದಿಲ್ಲ. ಆದರೆ ನೀವೇನಾದರೂ ಆನ್ಲೈನ್ ಗೇಮ್ಸ್ ಆಡ್ತಿದ್ದು ಅಥವಾ ಯೂಟ್ಯೂಬ್ನಲ್ಲಿ ನಮ್ಮ ಶೋ5 ಚಾನಲ್ನ ನೋಡ್ತಾ ಇದ್ರೆ ಆಗ ಸ್ವಲ್ಪ ಕಡಿಮೆ ಆಗ್ಬೋದು. ಆದರೆ ಕೇವಲ ಆನ್ಲೈನ್ನಲ್ಲಿ ಯಾವ್ದಾದ್ರು ಒಂದು ಆರ್ಟಿಕಲ್ ನೋಡೋದ್ರಿಂದ ಅಥವಾ ಬ್ರೌಸ್ ಮಾಡೋದ್ರಿಂದ ಯಾವುದೇ ರೀತಿ ಬ್ಯಾಟ್ರಿಗೆ ತೊಂದರೆ ಇಲ್ಲ ಸ್ನೇಹಿತರೆ. ಆದರೆ ನಾನು ಆಗಲೇ ಹೇಳಿದಾಗೆ ಮೊಬೈಲ್ನಲ್ಲಿ ನೀವು ಆನ್ಲೈನ್ ಗೇಮ್ಸ್ ಆಡೋದ್ರಿಂದ ಸ್ವಲ್ಪ ಬ್ಯಾಟ್ರಿ ಲೈಫ್ ಕಡಿಮೆ ಆಗ್ಬೋದು. ಆದರೆ ಇದರ ಬ್ರೈಟ್ನೆಸ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಆಡೋದ್ರಿಂದ ಬೇಗ ಡಿಸ್ಚಾರ್ಜ್ ಆಗೋದನ್ನ ತಪ್ಪಿಸ್ಬೋದು. ಇನ್ನು ನಂತರದನ್ನು ನೋಡೋದಾದ್ರೆ ಇದು ಕೂಡ ನಾವೆಲ್ಲ ಮಾಡೇ ಮಾಡ್ತೀವಿ ಸ್ನೇಹಿತರೆ. ಅದೇನಂತಂದ್ರೆ ನಮ್ಮ ಬ್ಲೂಟೂತ್ ಆಗಿರ್ಬೋದು, ವೈಫೈ ಆಗಿರ್ಬೋದು ಅಥವಾ ನಮ್ಮ ಲೊಕೇಶನ್ಗಳಾಗಿರ್ಬೋದು ಆಫ್ ಮಾಡಿ ಇಟ್ಕೋತೀವಿ. ಯಾಕೆಂದ್ರೆ ಬ್ಯಾಟ್ರಿ ಲೈಫ್ ಬೇಗ ಕಡಿಮೆ ಆಗುತ್ತೆ ಅಂತ. ಇದು ಕೂಡ ಒಂದು ತಪ್ಪು ತಿಳುವಳಿಕೆ ಸ್ನೇಹಿತರೆ. ನೀವು GPS ನಿಂದ ಯಾವ್ದಾದ್ರು ಲೊಕೇಶನ್ ಡೈರೆಕ್ಷನ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಆಗ್ಬೋದು. ಆದ್ರೆ ಕೇವಲ ಆನ್ ಮಾಡಿ ಇಟ್ಕೊಂಡ್ರೆ ಯಾವುದೇ ರೀತಿ ತೊಂದರೆ ಇಲ್ಲ ಸ್ನೇಹಿತರೆ. ಇನ್ನು ಹೇಳೋದಾದ್ರೆ ನಿಮ್ಮ ಬ್ಲೂಟೂತ್ ಆಗಿರ್ಬೋದು, ವೈಫೈ ಆಗಿರ್ಬೋದು, ಇದು ನಿಮ್ಮ ಸೆಲ್ ಫೋನ್ ನೆಟ್ವರ್ಕ್ ಇರುತ್ತಲ್ಲ ಅದು ಎಷ್ಟು ಬ್ಯಾಟ್ರಿ ಯೂಸ್ ಮಾಡುತ್ತೋ
ಅದಕ್ಕೆ ಹೋಲಿಸಿದ್ರೆ ಅದಕ್ಕಿಂತ ತುಂಬಾ ಕಡಿಮೆ ಯೂಸ್ ಮಾಡುತ್ತೆ. ಸ್ನೇಹಿತರೆ, ಇದಿಷ್ಟು ನಾವು ಮೊಬೈಲ್ ಚಾರ್ಜ್ ಮಾಡುವಾಗ ತಿಳ್ಕೊಂಡಿರೋ ಕೆಲವು ತಪ್ಪು ಮಾಹಿತಿಗಳು. ಇದ್ರ ಜೊತೆಗೆ ನಿಮ್ಮ ಬ್ಯಾಟ್ರಿ ಲೈಫ್ ನ ಸ್ವಲ್ಪ ಹೆಚ್ಚು ಮಾಡೋದಕ್ಕೆ ಕೆಲವು ಟಿಪ್ಸ್ ಕೂಡ ಕೊಡ್ತೀನಿ. ಅದೇನಂತಂದ್ರೆ, ನಿಮ್ಮ ಫೋನ್ ನ ಯಾವಾಗ್ಲೂ ಕೂಲ್ ಪ್ಲೇಸ್ ನಲ್ಲಿ ಇಡಿ. ಹಾಗಂತ ಫ್ರಿಡ್ಜ್ ನಲ್ಲಿ ಇಡಕ್ ಹೋಗ್ಬೇಡಿ. ಏನಂದ್ರೆ, ನಿಮ್ಮ ಫೋನ್ ನ ಒಂದು ಬಿಸಿಯಾದ ವಾತಾವರಣದಲ್ಲಿ ಇಡೋದ್ರಿಂದ ಕೂಡ ಬ್ಯಾಟ್ರಿ ಬೇಗ ಡಿಸ್ಚಾರ್ಜ್ ಆಗುತ್ತೆ. ಅದು ನಮ್ಮ ಕಾರ್ ಡ್ಯಾಶ್ ಬೋರ್ಡ್ ನಲ್ಲಿ ಇರ್ಬೋದು, ಅಥವಾ ಕಿಟಕಿ ಪಕ್ಕದಲ್ಲಿ ಬಿಸಿಲು ಬರುವಂತ ಜಾಗದಲ್ಲಿ ಇಟ್ಟರೂ ಕೂಡ ಬೇಗ ಡಿಸ್ಚಾರ್ಜ್ ಆಗುವಂತ ಸಂಭವ ಇರುತ್ತೆ. ಹಾಗಾಗಿ ಫೋನ್ ನ ಆದಷ್ಟು ಒಂದು ಕೂಲ್ ಪ್ಲೇಸಸ್ ನಲ್ಲೇ ಇಡೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ನಂತರದ್ದು, ಈಗಂತೂ ಎಲ್ಲ ವೈರ್ಲೆಸ್ ಚಾರ್ಜಿಂಗ್ ಸ್ನೇಹಿತರೆ. ಈಗಾಗಲೇ ಎಷ್ಟೋ ಸ್ಮಾರ್ಟ್ ಫೋನ್ಗಳು ವೈರ್ಲೆಸ್ ಚಾರ್ಜಿಂಗ್ ಫೀಚರ್ ಕೂಡ ಇರುತ್ತೆ. ಇದರಿಂದನೂ ಕೂಡ ನಿಮ್ಮ ಫೋನ್ ಬೇಗ ಬಿಸಿಯಾಗಿ ಅದರ ಬ್ಯಾಟರಿ ಲೈಫ್ ಸ್ವಲ್ಪ ಕಡಿಮೆ ಆಗ್ಬೋದು. ಹಾಗಾಗಿ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ. ಸಾಧ್ಯವಾದರೆ ಡೈರೆಕ್ಟ್ ಚಾರ್ಜರ್ನಿಂದನೇ ಚಾರ್ಜ್ ಮಾಡಿ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಒಂದು ಪುಟ್ಟ ಮಾಹಿತಿ. ಖಂಡಿತ ನಿಮಗೆ ಯೂಸ್ ಆಗ್ಬೋದು ಅಂತ ಅನ್ಕೊಳ್ತೀನಿ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಟಾಟಾ.